ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ನಂಗೆ ಗೊತ್ತು ನಿಮಗೆಲ್ಲ ಸಾವಿರ ಪ್ರಶ್ನೆಗಳಿತ್ತು. ಎಷ್ಟೊಂದು ಜನ ನನಗೆ ಡಿ ಎಮ್ ಮಾಡಿ ಕೇಳ್ತಿದ್ರಿ ಇನ್ಸ್ಟಾಗ್ರಾಮಲ್ಲಿ, ಏನಾಯ್ತು ನಿಮಗೆ, ಏನಕ್ಕೆ ನೀವು ವಿಡಿಯೋಗಳು ಹಾಕ್ತಿಲ್ಲ ಅಂತ ಅಂದ್ಬಿಟ್ಟು. ನನ್ನ ಕ್ಲೋಸ್ ಸರ್ಕಲ್ ಎಲ್ಲರೂ ನನ್ನನ್ನು ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟು ಚೆಂದ ವೀಡಿಯೋ ಹಾಕ್ಕೊಂಡು ಬರ್ತಿದ್ದೆ, ಏನಕ್ಕೆ ಸ್ಟಾಪ್ ಮಾಡಿದೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ 1 ಇಯರ್ ಆಗಿತ್ತು ನಾನು ಯಾವುದೇ ಥರ ಕಂಟೆಂಟ್ ಶೂಟ್ ಮಾಡಿರಲಿಲ್ಲ, ಪೋಸ್ಟ್ ಮಾಡಿರಲಿಲ್ಲ. ದಿ ಫಸ್ಟ್ ಟೈಮ್ ನಾನೇನೋ ಹೊಸ್ದಾಗಿ ಟ್ರೈ ಮಾಡ್ತಿದ್ದೀನಿ. ಬಿಕಾಸ್ ಈಗ ಸದ್ಯಕ್ಕೆ ನನಗೆ ಕೂತು ಮೇಕಪ್ ರಿಲೇಟೆಡ್ ವಿಡಿಯೋ ಮಾಡೋಕ್ಕೆ ಅಥವಾ ಬ್ಯೂಟಿ ರಿಲೇಟೆಡ್ ವಿಡಿಯೋ ಮಾಡೋದಕ್ಕೆ ಸೀರಿಯಸ್ಸಾಗಿ ಟೈಮ್ ಇಲ್ಲ ಅಂತ ನಾನು ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತಿಲ್ಲ. ಖಂಡಿತ ಐ ವಿಲ್ ಕಮ್ ಬ್ಯಾಕ್. ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗೋ ಕಂಟೆಂಟ್ನ ಶೂಟ್ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ. ಇಷ್ಟು ದಿನ ಪೇಷನ್ಸಿಂದ ಕಾದಿದ್ದೀರಾ, ಇನ್ನೊಂದು ಸ್ವಲ್ಪ ದಿನ ಕಾಯಿರಿ ಅಂತ ಕೇಳ್ಕೊತಿದ್ದೀನಿ. ಈ ವಿಡಿಯೋಯಿಂದ ಹೋಮ್ ಶಿಫ್ಟಿಂಗ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಐ ಹೋಪ್ ನೀವು ನನ್ನ ಹಳೆ ವಿಡಿಯೋಸ್ ಹೇಗೆ ಎಂಜಾಯ್ ಮಾಡಿದ್ರೋ ಇದನ್ನು ಹಾಗೆ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಶಿಫ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಎಷ್ಟೊಂದು ಕೆಲಸ ಹೊಸ ಮನೆಯಲ್ಲಿ ಪೆಂಡಿಂಗ್ ಇತ್ತು, ಅದನ್ನೆಲ್ಲ ಮುಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ಹೊಸ ಮನೆ ಹತ್ರ ಕೆಲಸಗಳು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಇದ್ದಿದ್ದು ನಮಗೆ ಮನೆ ಕ್ಲೀನ್ ಮಾಡೋದು ಮತ್ತು ಸಂಪ್ ಟ್ಯಾಂಕ್ 2 ಕ್ಲೀನ್ ಮಾಡಿಸೋದು. ಪೇಂಟ್ ಎಲ್ಲ ಆದಮೇಲೆ ಒಂದ್ಸಲಿ ಡೀಪ್ ಕ್ಲೀನಿಂಗ್ ಬೇಕು ಅಂತ ಅನ್ನಿಸ್ತು. ಹಾಗೆ ಸಂಪೂ ಕ್ಲೀನ್ ಮಾಡಿರಲಿಲ್ಲ, ಅದನ್ನೆಲ್ಲ ಬೇರೆ ಕ್ಲೀನ್ ಮಾಡಿಸ್ಬೇಕಿತ್ತು. ಹೀಗೆ ನಾನು ರಿಸರ್ಚ್ ಮಾಡಬೇಕಾದ್ರೆ ನಾನು ಎಷ್ಟೊಂದು ಡೀಪ್ ಕ್ಲೀನಿಂಗ್ ಸರ್ವಿಸಸ್ ಅವ್ರದ್ದು ಏನೇನೋ ನೋಡಿ ಎಲ್ಲ ಎಂಕ್ವೈರಿ ಮಾಡಿ, ಕೆಲವ್ರದ್ದು ಪ್ರೈಸಸ್ ನಂಗೆ ಇಷ್ಟ ಆಗ್ತಿರ್ಲಿಲ್ಲ ಬಿಕಾಸ್ ತುಂಬ ಹೈ ಅನ್ನಿಸ್ತಿತ್ತು. ಕೆಲವ್ರದ್ದು ಪ್ರೈಸಸ್ ಓಕೆ ಆದರೆ ಸರ್ವಿಸಸ್ ರಿವ್ಯೂ ಚೆನ್ನಾಗಿರಲಿಲ್ಲ. ಹೀಗೆ ನಾನು ಸರಿ ಅಟ್ಲೀಸ್ಟ್ ಒಂದು ಸರ್ವಿಸ್ ತೊಗೊಂಡ್ರೆ ಅದರಲ್ಲಿ ಗೊತ್ತಾಗುತ್ತೆ ಅವ್ರು ಹೇಗೆ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು ಫಸ್ಟು ನಾನು ಸಂಪು ಮತ್ತು ಟ್ಯಾಂಕ್ ಕ್ಲೀನಿಂಗಿಗೆ ಅಂತ ಅಂದ್ಬಿಟ್ಟು ಖುಷಿ ಸರ್ವಿಸಸ್ ಅಂತ ಅಂದ್ಬಿಟ್ಟು ಕರೆಸ್ಕೊಂಡೆ. ನಾನು ಡೇ 1 ಅವ್ರಿಗೆ ಬುಕ್ ಮಾಡಿದ್ದು ಬರೀ ಸಂಪ್ ಮತ್ತು ಟ್ಯಾಂಕ್ 2 ಕ್ಲೀನಿಂಗಿಗೋಸ್ಕರ. ನಾನು ಡೀಪ್ ಕ್ಲೀನಿಂಗಿಗೆ ಅಂದರೆ ಎಂಕ್ವೈರಿ ಮಾಡಿದ್ದೆ, ಕನ್ಫರ್ಮ್ ಮಾಡಿರಲಿಲ್ಲ. ಬಿಕಾಸ್ ನಾನು ಸರ್ವಿಸ್ ನೋಡಿ ಅದಾದಮೇಲೆ ಕನ್ಫರ್ಮ್ ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ಸಂಪ್ ಕ್ಲೀನಿಂಗ್ ಮತ್ತು ಟ್ಯಾಂಕ್ ಕ್ಲೀನಿಂಗ್ 2 ಸ್ಯಾಟಿಸ್ಫೈ ಆಯಿತು. ಇಷ್ಟ ಆಗಿರೋದ್ರಿಂದ ಮತ್ತೆ ಅವತ್ತಿನ ದಿನ ಸಂಜೆ ನೆಕ್ಸ್ಟ್ ಡೇಗೆ ನಾನು ಡೀಪ್ ಕ್ಲೀನಿಂಗ್ ಸರ್ವಿಸಸ್ಗೆ ಕರೆಸಿದೆ. ಅದು ನನಗೆ ಇವತ್ತು ಆಗಬೇಕು. ಅದರದ್ದು ಸರ್ವಿಸ್ ಮುಗಿಸ್ಕೊಂಡಾದ್ಮೇಲೆ ಅದು ಹೇಗಾಗಿದೆ ಏನು ಅಂತ ಅಂದ್ಬಿಟ್ಟು ಅದರದ್ದು ಆಮೇಲೆ ರಿವ್ಯೂ ಕೊಡ್ತೀನಿ. ಇದು ಯಾವುದು ಪೇಯ್ಡ್ ಪ್ರಮೋಷನ್ ಅಲ್ಲ, ನಾನು ಪೇ ಮಾಡಿ ಮಾಡಿಸ್ಕೊಂಡಿದ್ದು. ಫಾರ್ ದಿ ಫಸ್ಟ್ ಟೈಮ್ ಅವ್ರನ್ನ ಬುಕ್ ಮಾಡ್ಕೋಬೇಕಾದ್ರೆ ನನಗೂ ಅನ್ನಿಸ್ತು, ಅಯ್ಯೋ ಇವ್ರೇನಾದರೂ ಚೆನ್ನಾಗಿ ಮಾಡಿಲ್ಲ ಅಂತ ಅಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀನಿ, ಕರ್ಸಾದ್ಮೇಲೆ ಡಿಸಪಾಯಿಂಟ್ಮೆಂಟ್ ಆಗೋದು ಬೇಡ ಅಂತ ಅಂದ್ಬಿಟ್ಟೆ ನಾನು ಕಡಿಮೆ ಅಮೌಂಟ್ ಇರೋದನ್ನು ಫಸ್ಟ್ ಸರ್ವಿಸ್ ತೊಗೊಂಡಿದ್ದು, ಜಾಸ್ತಿ ಅಮೌಂಟದಕ್ಕಿಂತ. ನಾನು ಸಂಪ್ ಮತ್ತು ಟ್ಯಾಂಕ್ 2 ಕ್ಲೀನ್ ಮಾಡಿಸೋದಕ್ಕೆ 1700 ಕೊಟ್ಟೆ. ಅದು ಡಿಪೆಂಡ್ಸ್ ಆನ್ ನಿಮ್ಮದು ಸಂಪು ಮತ್ತು ಟ್ಯಾಂಕ್ ಎಷ್ಟು ಲೀಟರ್ ನೀರು ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗಿ ಅಮೌಂಟ್ ವೇರಿ ಆಗುತ್ತೆ. ನಮ್ಮ ಮನೆಯಲ್ಲಿ ಟ್ಯಾಂಕ್ ಮತ್ತು ಸಂಪ್ ಇರೋದಕ್ಕೆ 1700 ಚಾರ್ಜ್ ಮಾಡಿದ್ರು, ಕ್ಲೀನಾಗಿ ಮಾಡಿಕೊಟ್ರು. ನಂತರ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ನಾನು ಒಬ್ವಿಯಸ್ಲಿ ಹಿಂದಿನ ದಿನವೇ ಬುಕ್ ಮಾಡ್ಕೊಂಡಿದ್ದೆ ನನಗೆ ಯಾವ ಟೈಮ್ ಸ್ಲಾಟಿಗೆ ಬೇಕಿತ್ತು ಅಂತ ಅಂದ್ಬಿಟ್ಟು. ಅವರು ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಅವರ್ಸಲ್ಲಿ ಆಗೋಗುತ್ತೆ ಅಂತ ಅಂದರು. ನಾನು ಬುಕ್ ಮಾಡಿರೋ ಟೈಮ್ ಸ್ಲಾಟ್ಗೆ ನನ್ನ ಕೆಲಸಗಳು ಟೈಮ್ಗೆ ಆಗಲಿಲ್ಲ, ಅದು ಪೆಂಡಿಂಗ್ ಉಳ್ಕೊಂಬಿಡ್ತು. ಟ್ಯಾಂಕ್ ನನಗೆ ಕಂಪ್ಲೀಟಾಗಿ ಖಾಲಿ ಮಾಡೋಕ್ಕಾಗಲಿಲ್ಲ. ಆ ಟ್ಯಾಂಕ್ ಖಾಲಿ ಮಾಡೋಕ್ಕೆ ಆಗದಿರೇ ಇರೋದಕ್ಕೆ ಎದುರುಗಡೆ ಮನೆ ಪಕ್ಕದ ಮನೆ ಸಂಪ್ಗಳಿಗೆಲ್ಲ ನೀರು ಬಿಡೋ ಪರಿಸ್ಥಿತಿಗೆ ಬಂತು. ನನಗೆ ಕೆಳಗಡೆ ನೀರು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲದಿರೆ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡೋಂಗಿದ್ರೆ 1-2-3 ಡೇಸೇ ಸಂಪಿಗೆ ನೀರು ಬಿಡ್ದಿರೆ ಎಲ್ಲ ಟ್ಯಾಂಕಲ್ಲಿರೋ ನೀರು ಕಂಪ್ಲೀಟಾಗಿ ಖಾಲಿ ಆದಮೇಲೆ ಅವ್ರನ್ನ ಕರೆಸ್ಕೊಂಡು ಟೈಮ್ ಶೆಡ್ಯೂಲ್ ಎಲ್ಲ ಮಾಡ್ಕೊಳ್ಳಿ. ನಂತರ ತರಲೆ ಕೆಲಸ ಮಾಡ್ಕೋಬೇಡಿ. ಸೀರಿಯಸ್ಸಾಗಿ ನಂಗೆ ಅವತ್ತು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು, ಏನಕ್ಕಾದರೂ ಇವತ್ತು ಕರೆಸ್ಕೊಂಡು ನಾನು ಅಟ್ಲೀಸ್ಟ್ ಎಲ್ಲ ಖಾಲಿ ಆದಮೇಲೆ ನಾನು ಫೋನ್ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು. ಬಟ್ ಅವ್ರಿಗೂ 1 ಡೇ ಪ್ರಯೋರಾಗಿ ನೀವು ಹೇಳಲೇಬೇಕು. ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್, ನಾನು ನಿಮಗೆ ವಿಡಿಯೋಲಿ ಯಾವುದಾದ್ರೂ ರಿವ್ಯೂ ಕೊಡ್ತಿದ್ದೀನಿ ಅಂತ ಅಂದರೆ ಬ್ಲೈಂಡಾಗೆ ಟ್ರಸ್ಟ್ ಮಾಡಿ ನೀವು ತೊಗೊಳ್ಳಿ ಅಂತ ಅಂದ್ಬಿಟ್ಟು ನಾನು ಖಂಡಿತ ಹೇಳೋದಿಲ್ಲ. ನೀವು ಯಾವುದಾದ್ರೂ ಚಿಕ್ಕ ಸರ್ವಿಸಸ್ನ ಬುಕ್ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ಹೇಗೆ ಮಾಡಿಕೊಡ್ತಿದ್ದಾರೆ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳೋದಿಷ್ಟೇ, ಯಾವುದಾದ್ರೂ ಚಿಕ್ಕ ಸರ್ವಿಸಿಂದ ಸ್ಟಾರ್ಟ್ ಮಾಡಿದ್ರೆ ದೊಡ್ಡ ಅಮೌಂಟು ಕಳ್ಕೊಂಡು ಅಥವಾ ಆ ಡಿಸಪಾಯಿಂಟ್ಮೆಂಟಲ್ಲಿ ಬೇಜಾರು ಮಾಡ್ಕೊಳ್ಳೋ ನೆಸೆಸರಿ ಇರೋದಿಲ್ಲ ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಅಷ್ಟೇ. ನಾನು ಚಿಕ್ಕ ಸರ್ವಿಸಸ್ನ ಬುಕ್ ಮಾಡ್ಕೊಂಡಿದ್ದು. ಇಲ್ಲಿ ನೀವು ನೋಡ್ಬೋದು ಅವ್ರ ಸರ್ವಿಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಏನೇನೆಲ್ಲ ಪ್ರಿಕಾಷನ್ಸ್ ತೊಗೊಂಡ್ರು ಅಂತ ಅಂದ್ಬಿಟ್ಟು. ನಾನು ಬೇರೆಯವ್ರ ಸಂಪಿಗೆ ನೀರು ತುಂಬೋದಕ್ಕೆ ಅವ್ರನ್ನ ಪಾಪ ಇಲ್ಲಿ ಅಲ್ಲಿ ಅಂತ ಅಂದ್ಬಿಟ್ಟು ಎದುರುಗಡೆ ಮನೆಗೆ ಹಾಕಿ ಪಕ್ಕದ ಮನೆಗೆ ಹಾಕಿ ಅಂತ ಅಂದ್ಬಿಟ್ಟು ಸರ್ಕಸ್ ಮಾಡಿಸ್ತಿದ್ದೆ. ಅನ್ಫಾರ್ಚುನೇಟ್ಲಿ ಅವ್ರೂ ಸಂಪೆಲ್ಲ ಫುಲ್ಲು ತುಂಬಿಟ್ಟಿದ್ರು. ಬಟ್ ಅಟ್ಲೀಸ್ಟ್ ಇನ್ನೊಂಚೂರು ಮೇಲ್ಗಡೆವರೆಗೂ ಬರೋವರೆಗೂ ನಾನು ಅದನ್ನು ಸಂಪ್ ಒಳಗಡೆನೇ ಬಿಡಿ ಅಂತ ಅಂದ್ಬಿಟ್ಟು ಫುಲ್ ತುಂಬಿಸಿ 2 ಮನೆಗೆ ತುಂಬಿಸಿದ್ದೀನಿ. ಆ ಥರ ಫುಲ್ಲು ಖಾಲಿ ಆದಮೇಲೆ ಮತ್ತೆ ಮಣ್ಣಿರೋದನ್ನು ಕೆಳಗಡೆಗೆ ಬಿಡ್ತಾರೆ, ಅದು ವೇಸ್ಟ್ ವಾಟರ್ ಹೋಗೇ ಹೋಗುತ್ತೆ.
ಸ್ವಲ್ಪ ವೇಸ್ಟ್ ವಾಟರ್ ಹೋದರೆ ಓಕೆ, ಬಟ್ ತುಂಬ ವೇಸ್ಟ್ ವಾಟರ್ ಹೋಗಬಾರ್ದು ಅಂತ ಅಂದ್ಬಿಟ್ಟು ನಾನು ಇಲ್ಲ ಪ್ಲೀಸ್ ಇಲ್ಲಿ ಬಿಡಿ ಅಲ್ಲಿ ಬಿಡಿ ಅಂತ ಅಂದ್ಬಿಟ್ಟು ಅವ್ರನ್ನ ಸಿಕ್ಕಾಪಟ್ಟೆ ತಲೆ ತಿಂದೆ ನೀರು ಖಾಲಿ ಮಾಡಿಸೋದಕ್ಕೆ. ಅದಾದಮೇಲೆ ಅವ್ರ ಪಾಡ್ಗೆ ಅವ್ರು ಮಾಡಿಕೊಂಡ್ರು. ಎಷ್ಟು ಕ್ಲೀನಾಗಿ ಮಾಡಿದ್ರು ಅಂತ ಅಂದರೆ ಅವ್ರ ಪಾಡ್ಗೆ ಅವ್ರು ಎಲ್ಲರೂ ಏನು ಕೆಲಸ ಇದೆಯೋ ಅದ್ರ ಬಗ್ಗೆ ಮಾತ್ರ ಮುಗಿಸ್ಕೊಂಡು ಹೋದರು. ಏನೇನು ರಿಕ್ವೈರ್ಮೆಂಟ್ ಪ್ರಾಡಕ್ಟ್ಸ್ ಇದೆಯೋ ಅಥವಾ ವಾಷಿಂಗಿಗೆ ಏನೇನು ಬೇಕು ಪ್ರತಿಯೊಂದು ಅವರೇ ತೊಗೊಂಬಂದಿದ್ರು. ನಮ್ಮ ಹತ್ರ ಅವ್ರು ಏನೂ ತೊಗೊಂಡಿಲ್ಲ. ಒಂದು ಬಕೆಟ್ ಸಹ ಕೇಳಲಿಲ್ಲ ಅವ್ರು ನನ್ನ, ಬಕೆಟ್ ಇದ್ದರೆ ಕೊಡಿ, ಜಗ್ಗಿದ್ರೆ ಕೊಡಿ ಅಂತ ಅಂದ್ಬಿಟ್ಟು ಏನೂ ಕೇಳಲಿಲ್ಲ. ಎಲ್ಲ ಅವರೇ ಕ್ಲೀನಾಗೆ ತೊಗೊಂಬಂದರು, ಎಲ್ಲ ಮುಗಿಸಿದ್ರು, ಎಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡೋದ್ರು. ನಿಮ್ಮಲ್ಲಿ ಯಾರಾದರೂ ಈ ಥರ ಕರೆಸಿ ಮಾಡಿಸಿದ್ದೀರಾ ಅಥವಾ ಯಾವ ಕಡೆಯಿಂದ ಕರೆಸಿದ್ರಿ, ಅವ್ರು ಹೇಗೆ ಮಾಡಿಕೊಟ್ರು, ಇಲ್ಲ ಸೇಮ್ ಸರ್ವಿಸ್ ಅವ್ರನ್ನೇ ಕರೆಸಿ ನೀವು ಮಾಡಿಸ್ಕೊಂಡಿದ್ದೀರಾ, ಸರ್ವಿಸ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮೇ ಬಿ ನಮ್ಮ ಥರ ಇನ್ನೂ ಬೇರೆ ಯಾರಾದರೂ ಟ್ರೈ ಮಾಡಬೇಕು ಅಂತ ಇರೋರಿಗೆ ಒಂಚೂರು ಹೆಲ್ಪ್ ಆಗುತ್ತೆ ಅಷ್ಟೇ. ನನ್ನ ಕಡೆಯಿಂದ ನನಗೆ ಇಷ್ಟ ಆಯಿತು, ಅದಕ್ಕೆ ನಾನು ಮಾಡಿಸ್ಕೊಂಡೆ. ನನ್ನ ಲೈಕ್ಸ್ ಡಿಸ್ಲೈಕ್ಸ್ ಮೇ ಬಿ ವೇರಿ ಆಗ್ಬೋದು, 5 ಬೆರಳು ಒಂದೇ ಥರ ಇರೋದಿಲ್ಲ. ಸೊ ನನಗೆ ಇಷ್ಟ ಆಯಿತು, ನಿಮ್ಗೆ ಇಷ್ಟ ಆಗುತ್ತಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಒಂದು ಚಿಕ್ಕ ಸರ್ವಿಸಸ್ಸಿಂದ ಟ್ರೈ ಮಾಡಿ ನೋಡಿ. ಎಷ್ಟು ಮಣ್ಣಿತ್ತು ಗೊತ್ತಾ ಆ ಸಂಪೊಳಗಡೆ, ನಾನು ನೋಡ್ಬಿಟ್ಟು ಶಾಕ್ ಆಗಿಬಿಟ್ಟೆ. ಮತ್ತು ನೀವೆಲ್ಲ ಹೇಗಿದ್ದೀರಾ, ನನ್ನ ವೀಡಿಯೋಸ್ನೆಲ್ಲ ಎಷ್ಟು ಮಿಸ್ ಮಾಡ್ಕೊಂಡ್ರಿ ಎಲ್ಲದನ್ನು ಕಮೆಂಟ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೆ, ಲೈಕ್ ಮಾಡ್ದಿರೆ, ಕಮೆಂಟ್ ಮಾಡ್ದಿರೆ, ಶೇರ್ ಮಾಡ್ದಿರೆ ನೋಡ್ತಾ ಇದ್ದರೆ ದಯವಿಟ್ಟು ಇದನ್ನೆಲ್ಲ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ನಾನು ಟ್ರೈ ಮಾಡಿರೋ ಫಸ್ಟ್ ವ್ಲಾಗ್ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡಿ ನನಗೆ. ಮುಂದೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದ್ರ ಬಗ್ಗೆನೂ ಹೇಳಿ. ಈ ಥರ ರಿವ್ಯೂ ಮಾಡೋದ್ರಿಂದ ನಿಮಗೆ ಫ್ಯೂಚರಲ್ಲಿ ಏನಾದರೂ ಹೆಲ್ಪ್ ಆಗುತ್ತೆ ಅನ್ನೋಂಗಿದ್ರೆ ನಾನು ರಿವ್ಯೂ ಕೊಡೋದನ್ನು ಕಂಟಿನ್ಯೂ ಮಾಡ್ತೀನಿ. ಬಟ್ ಯಾವುದ್ರ ಮೇಲೆಲ್ಲ ರಿವ್ಯೂಸ್ ಕೊಡ್ತೀನಿ ಅಂತ ಗೊತ್ತಿಲ್ಲ, ಯಾಕಂದರೆ ನನಗೆ ಕೆಲವೊಂದು ಕೆಲಸಗಳಿದೆ. ಆ ಕೆಲಸಗಳು ನಾನು ಮಾಡಿಸ್ಕೋಬೇಕಾದ್ರೆ ಅದರದ್ದು ಹೇಗಿತ್ತು ಔಟ್ಪುಟ್ ಅಂತ ಅಂದ್ಬಿಟ್ಟು ಗೊತ್ತಾದಮೇಲೆ ನಾನು ರಿವ್ಯೂ ಕೊಡ್ತೀನಿ. ಇಫ್ ಇನ್ ಕೇಸ್ ಏನಾದರೂ ನಂಗೆ ಡಿಸಪಾಯಿಂಟ್ ಆಗಿದೆ ಅಂತಂದರೆ ಅದ್ರ ಬಗ್ಗೆನೂ ಹೇಳ್ತೀನಿ, ಸೊ ದ್ಯಾಟ್ ನೀವೂ ಹೋಗಿ ಟ್ರೈ ಮಾಡಿ ಡಿಸಪಾಯಿಂಟ್ ಆಗದಿರೇ ಇರ್ತೀರ. ನಾನು ಟ್ರೈ ಮಾಡಿರೋ ಫಸ್ಟ್ ವ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಐ ಆಮ್ ರಿಯಲಿ ವೆರಿ ಸಾರಿ. ನನಗೆ ರ್ಯಾಂಡಮ್ ಆಗಿ ಏನಂದರೆ ಅದು ಯೂಟ್ಯೂಬಲ್ಲಿ ಅಥವಾ ಸೋಷಿಯಲ್ ಮೀಡಿಯಲ್ಲಿ ಹಾಕೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಕೆಲವೊಂದು ಏನಾದರೂ ಯೂಸ್ ಆಗುವಂಥದ್ದು ಹಾಕಬೇಕು ಅಂತ ಇತ್ತು, ಅದಕ್ಕೆ ಯೂಸ್ ಆಗುವಂಥದ್ದನ್ನು ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಮುಂದಕ್ಕೂ ನನ್ನ ಯೂಟ್ಯೂಬ್ ಚಾನಲಲ್ಲಾಗಿರಲಿ ಅಥವಾ ಇನ್ಸ್ಟಾಗ್ರಾಮಲ್ಲಾಗಿರಲಿ ನೀವು ನೋಡೋದು ಬರೀ ಯೂಸ್ಫುಲ್ ಕಂಟೆಂಟ್ ಅಷ್ಟೇ. ಅನ್ನೆಸೆಸರಿ ಥಿಂಗ್ಸ್ನ ನನಗೆ ಶೇರ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ನಿಮ್ಮ ಟೈಮ್ ವೇಸ್ಟ್ ಮಾಡೋದಕ್ಕೆ ಅದಕ್ಕೆ ಮೇಲೆ ನಂಗೆ ಇಷ್ಟ ಆಗೋದಿಲ್ಲ. ನೀವು ನನ್ನ ವಿಡಿಯೋಲ್ಲಿ ಏನಾದರೂ ನೋಡ್ತಿದ್ದೀರಾ ಅಂತ ಅಂದರೆ ನಿಮಗೆ ಏನಾದರೂ ಯೂಸ್ಫುಲ್ ಆಗಬೇಕು ಅಥವಾ ನೀವು ಸ್ಪೆಂಡ್ ಮಾಡಿರೋ ಟೈಮ್ಗೆ ಏನಾದರೂ ಕಲ್ತಂಗೆ ಆಗಬೇಕು. ನನ್ನ ಯಾರು ಪರ್ಸ್ನಲಾಗಿ ನೀವು ಹೇಗಿದ್ದೀರಾ, ಏನಕ್ಕೆ ವಿಡಿಯೋ ಆಗ್ತಿಲ್ಲ ಅಂತ ಮೆಸೇಜ್ ಮಾಡಿ ಚೆಕ್ ಮಾಡಿದವ್ರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಆ ಪರ್ಸ್ನಲ್ ಮೆಸೇಜ್ ನನಗೆ ಎಷ್ಟು ಮೋಟಿವೇಟ್ ಆಗುತ್ತೆ, ನಾನು ಎಷ್ಟು ಬೇಗ ವೀಡಿಯೋಸ್ ಎಲ್ಲ ರೀಸ್ಟಾರ್ಟ್ ಮಾಡಬೇಕು ಅನ್ನೋದು ನನಗೆ ಮಾತ್ರನೇ ಗೊತ್ತು. ಬಟ್ ಟೈಮ್ ಅಲೋಕೇಟ್ ಆಗ್ತಾಯಿಲ್ಲ. ಖಂಡಿತ ನಾನು ಮತ್ತು ವಿಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ನನಗೆ ಗೊತ್ತು ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ನಾನು ಬ್ಯೂಟಿ ರಿಲೇಟೆಡ್ ಅಥವಾ ಮೇಕಪ್ ರಿಲೇಟೆಡ್ ವಿಡಿಯೋಸ್ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ರೀಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಈ ಥರ ವಿಡಿಯೋಸ್ನ ನೋಡಿ ಎಂಜಾಯ್ ಮಾಡಿ. ವಿಡಿಯೋ ಮುಗಿಸೋ ಟೈಮು ಬಂದುಬಿಡ್ತು, ಬಟ್ ನಿಮಗೆ ಕೆಲಸ ಇರೋದು ನೆನಪಿದೆ ಅಲ್ವಾ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅವ್ರ ರಿವ್ಯೂ ಏನಿದೆ ಅಂತಲೂ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.